ಅವನು ತುಪಾಕಿ ಎತ್ಕೊಂಡ, ನಾನು ತುಪಾಕಿ ಎತ್ಕೊಂಡೆ. ಸತ್ರೆ ನೀ ಸಾಯಿದ್ರೆ ನಾ ಸಾಯ್ತೀನಿ ತಾನೆ, ನಿನ್ನೂ ನಾನು ಸಾಯಿಸ್ತೀನಿ, ನನ್ನ ನೀ ತಾನೆ ಸಾಯಿಸ್ತಿದೆ. ಏನು ಪಾಪ ಅವರೆಲ್ಲ ಬೆದರಿ ಬೆಕ್ಸಾಗಿ ಎಲ್ಲ ಇದಾಗೋದ್ರು. ಭಯ ಹುಟ್ಟಿ ಪಾಪ ಏನ್ ಗಿಡಿ ಗಿಡಿ ಗಿಡಿನೇ ನಡಗ್ತಾರೆ. ಹಾಡಲ್ಲಿ ಬಂದೆ ಅಂದ್ರೆ ಈರಪ್ಪನಿಗೆ ಬಂದು ಸಪೋರ್ಟ್ ಜಾಸ್ತಿ. ಅವರು ಇಂಥದ್ ಬಾ ಅಂದ್ರೆ ಬತ್ತಿತ್ತು, ಇಂಥದ್ ಬೇಡ ಅಂದ್ರೆ ಬೇಡ ಅಂತಿದ್ರು. ಅವ್ದು ಹಣ ಒಂದು ಲಕ್ಷ ರೂಪಾಯಿ ಏನೋ ಇರೋದು ಹ್ಮ್. ಕಟ್ಟು. ಆ ಕಟ್ಟು ಎತ್ಕೊಂಡು ಬಂದು ನನ್ನ ಹೆಂಡ್ತಿ ಮುಖದ ಮುಂದೆ ಮಡಗ್ತಾರೆ. ತುಂಬಾ ಚಂದಲಿ ಅವ್ರಿಬ್ರು ಜನ ಮೀನು. ಅವ ಮೀನಾಳ ನಾನು ನಾನು ಬಿಡಿಸಿದೀನಿ. ಈ ಕಡೆ ತೋರಿಸಿ. ನೋಡು ಇವನೇ ರಾಜ ನಮ್ಮ ಪಾಪ. ಎಲ್ಲಿಗೆ ನಿಲ್ಸಿದ್ರೆ ಅಂದ್ರೆ ನೀವು ಕಾಡಿಗೆ ಹೋಗ್ತೀರಾ, ಅಲ್ಲಿ ವೀರಪ್ಪನ್ ಬರ್ತಾರೆ, ನೀವ್ ಅದನ್ನ ಪೊಲೀಸ್ ಅಂತ ಅನ್ಕತ್ತೀರಾ, ಅಲ್ಲಿಗೆ ನಿಲ್ಸಿದ್ರಿ. ಆಮೇಲೆ ಏನಾಯ್ತು, ಪೊಲೀಸ್ನವ್ರ ಕೈಗೆ ನಾನು ಸಿಕ್ಕಾಕೊಂಡ್ನಲ್ಲ, ಏನ್ ಮಾಡೋದು, ನಮ್ಮ ಹೆಂಗಸು ಅದು ಓಡ್ದದೆ ಯಾರ ಅಂದ್ರು, ನಮ್ಮ ಹೆಂಗಸು ಮೆಸೇಜ್ ಆಗಂತ ಹೇಳಿ ಆಗ ಕರೆ ಆಗಂದ್ರು. ಪಾಪ ಇವ ಅಂಜಿಕೊಂಡು ಪುನಃ ಪೊಲೀಸ್ ಕೈಗೆ ಸಿಕ್ಕೊಂಡು ಅಲ್ಲ ನಮ್ ಬುಟ್ಟರಾಗ ಅಂತ ಇವ ಪಾಪ ಭಯ ಪಟ್ಕೊಂಡು ಅಲ್ಲಿ ನಿಂತಾಳೆ. ಆಮೇಲೆ ಗೋಗರ್ದು ಗೀಗರ್ದು ಕರ್ದಿ, ಇನ್ನೇನಪ್ಪ ಸತ್ರೆ ಸಾಯೋ, ಇನ್ನೇನ ಹೊಡೆದಾರ್ದ ಜೀವ ಮಾಡಾರೆ, ಇನ್ನು ಸತ್ರೆ ಸಾಯ್ಬೋದು ಕಣ, ಬಾ ನೀನೇಕೆ ನೀನ್ ಒಬ್ಬ ಓಡಿ ಹೋಗಿ ನೀನ್ ಎಲ್ಲಿ ತಪ್ಸ್ಕೊಳಕದದು, ಬಾಗೆ ಅಂತ ನಮ್ಮ ಹೆಂಗಸಿನ ಕರೆದೆ. ಆಗ ಬಂದ ಮೇಲೆ ಆಗ ನೀರೆಲ್ಲಿತ್ತು ಅಂತ ಕೇಳಿದ್ರು. ನೀರಲ್ಲಿ ಗುಂಡಿ ಇದೆ ಆ ಗುಂಡಿದಿ ಈರಪ್ಪ ಕೂತಾನೆ. ಅಲ್ಲಿ ಅವ್ರೆ ಆ ನೀರಿನ ತಪ್ಪಿ ಅವ್ರೆ ಈರಪ್ಪ. ಫಸ್ಟ್ ಹಂಗಾರೆ ವೀರಪ್ಪ ನಿಮ್ಮ ಹತ್ರ ಬರ್ಲಿಲ್ಲ. ಇವ್ರು ಹಿಡ್ಕೊಂಡು ತಾನೆ ಅಲ್ಲಿಗೆ ಹೋಯ್ತಾರೆ. ಬಂದು ಹಿಡ್ಕೊಂಡು ನನ್ನ ಕರ್ಕೊಂಡು ಹೋಯ್ತಾರೆ ಅಲ್ಲಿಗೆ. ನಾನ್ ಕುಂತ್ಕೊಂಡದೆ ಓದಿ. ಆಗ ಅಲ್ಲಿ ನೋಡ್ರಿ ಏನ್ ಮೀಸೆ ಬಿಟ್ಟು ಕೂತಾಟೆ. ಅದ ಉಣ್ಮೆಯಾದ ಮಾತು, ಸತ್ಯವಾದ ಮಾತು. ಆಗ ಕೂತಾನೆ, ಇವ್ರು ಕರ್ನಾಟಕ ಇರ್ಬೇಕು. ಕರ್ನಾಟಕ ಕಂಡಾಗ ನನ್ನ ಕಣ್ಣಿಗೆ ಕಾಣ್ತು. ಅವ್ರೆಲ್ಲ ರಿವಣಿ ಪರಮೆಲ್ಲ ಹಾಕೊಂಡಿದ್ರಲ್ಲ, ಆಗ ಇವ್ರ ಕೈ ಇಸ್ಕೊಟ್ಟ. ಓದೇಟಿಗೆ ನಾನು ಕೈ ಮುಗಿದೆ. ಅಯ್ಯ ನಾನ್ ತಪ್ಪು, ನಾವು ಓಡಿ ಬಂದದ್ದು ತಪ್ಪುತ್ತಾ, ನಾನು ಎಸ್ಕೇಪ್ ಆಗಿ ಓಡಿ ಬಂದ ತಪ್ಪು, ನನ್ನ ಜೀವ ಉಳಿಸ್ಕೊಳತಯ್ಯ ನಾನು ಓಡಿ ಬಂದೆ, ಸುಮ್ಮನೆ ನಾನು ಓಡಿ ಬಂದಿದ, ನೀವೇನ್ ಬೇಕಾದ್ರೂ ಮಾಡ್ಬೋದು ಹಾಗಂತ ನನ್ ಕಳ್ಸಿ. ನಾನು ಏನೂ ಮಾಡಲ್ಲ, ಸುಮ್ನಿರು. ನಿನ್ನ ಹೆಸರು ಏನಂದ್ರು. ನನ್ನ ಹೆಸರು ಸಿದ್ಧ ಅಂದೆ. ಸರಿ, ಆಗ ಟೀ ಮಡಗ ಅಂತ ಟೀ ಎಲ್ಲ ಮಡಗಿದ್ರು. ಟೀ ಎಲ್ಲ ಕೊಟ್ರು. ಒಂದಷ್ಟು ಮಿಕ್ಚರ್ ಕೊಟ್ರು. ತಿನ್ನಕ್ಕಾದು ನನ್ ಕೈ ನಡ್ಕಲು. ಅವ್ರು ನೋಡ್ಬಿಟ್ಟು ಮಾತು ಬರ್ದು, ಕತೆ ಬರ್ದು, ಮಾತೆಲ್ಲ ಬೆಬ್ಬೆನೆ ಮಾತಾಡ್ತೀನಿ. ಮಾತೆ ಬಾಯ ಬರ್ದು ನೋಡ್ಬಿಟ್ಟು ಇವ್ರದೆಲ್ಲ ಗನ್ನು ಗಿನ್ನು ಎಲ್ಲ ನೋಡ್ದನಲ್ಲ, ಎಲ್ಲ ಯಾವ್ಯಾವ ತರ ಈ ಬೇಬಿ ಇರಪ್ಪ ಇದನ್ನೆಲ್ಲ ಒಂಥರ ಶೆಕ್ಕೆ ಕಂಡಾಗ ತಲೆ ಬಿಟ್ಕೊಂಡು ಮುಡಿ ಬಿಟ್ಕೊಂಡು ಆಮೇಲೆ ಇದನ್ನೆಲ್ಲ ನೋಡ್ಬಿಟ್ಟು ನಾವು ಇದ್ದಾಸು ಗಾಬರಿ ಆಗೋಯ್ತು ನಂಗೆ. ಏನಪ್ಪ ಇಂಥ ಜಾಗ ಬಂದು ಸಿಗಾಕೊಂಡು ನಾವು ಇವ್ರಲ್ಲಿ ಸಾಯಿಸಿರೋ ಆಗ್ಬಿಟ್ಟು. ಆಮೇಲೆ ಹೇಳಂటే ನಾನೇ ಕಣ ಈರಪ್ಪ, ಅಂಜುಬೇಡ, ಟೀ ಕುಡಿಯೋದಂತ. ನಾನು ಆಗ್ಲೂ ಮರ್ಸಿ ಹೇಳ್ತಾರೆ, ಪೊಲೀಸ್ನವರು ಮರ್ಸಿ ಹೇಳ್ತಾರೆ ಈರಪ್ಪ ಅಂತ ಕೂಡ ಹೇಳಿ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಅಂದ್ಬಿಟ್ಟು. ನನಗೆ ಆಗ್ಲೂ ಡೌಟು ಈರಪ್ಪ ಅಂತ ಗೊತ್ತೇ ಇಲ್ಲ. ಆಮೇಲೆ ನಾನು ನೋಡಿ ಆಗ ಇವರು ಎಲ್ಲನೂ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಗೋವಿಂದನೂ ಈರಪ್ಪನೂ ಅಷ್ಟು ದೂರಕ್ಕೆ ಹೋದ್ರು. ಆಗ ಹೇಳ್ತಾನೆ ಗೋವಿಂದನಿಗೆ ಈರಪ್ಪ, டே பேபி பாடுற அந்த பையனை நம்ம பார்த்ததும் இல்லை, ஒண்ணுமில்லை. அந்த பொம்பளவே நான் பார்த்ததும் இல்லை. பாவம் அவங்க என்ன நம்ம பேரை சொல்லிக்கிட்டு பாடுற அந்த ಕಾಟುವಾಸಿಗಳು ಎಲ್ಲ எப்படி பண்றாங்க, ತಾನ್ ಕೈಯೆಲ್ಲ ಪಾಡ್ರ ಪಾವ ಹಾಗಂತ ಹೇಳ್ತಾರೆ. ಓಹೋ ಈರಪ್ಪ ಇರ್ಬೇಕು ಹಾಗಂತ ನನಗಾಯ್ತು ಮನುಷ್ಯರಿಗೆ. ಆಮೇಲೆ ಅದು ಹೇಳ್ಬಿಟ್ಟು ಬಂದ್ಬಿಟ್ರು. ಪುನಃ ನನ್ನ ತಪ್ಪಿಗೆ ಬಂದರು. ಅಲ್ಲವ್ರು ಏನ್ ಹೇಳೋದು ಗೋವಿಂದ ಅವ್ರಿಗೆ? ಅವ ಅದೇ ಪೊಲೀಸ್ನವ್ರು ನೋಡಿ ಹೊಡೆದು ನಮ್ಮ ಹೆಸರು ಹೇಳ್ಕೊಂಡು ಈ ತರ ಎಲ್ಲ ಪಾಪ ಗೊತ್ತಿಲ್ಲದವ್ರಿಗೆ ಗೊತ್ತಾಗಿರೋರಿಗೆಲ್ಲ ಹೊಡೆದು ಈ ತರ ಮಾಡ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಮೋಸ. ನೋಡು, ಒಂದು ಒಡವಿ ಮಾಡ್ದ ಸಹಾಯ ಮಾಡ್ದ ಅವನಿಗೆ ಬೇಕ್ರೆ ಮಾಡ್ಲಿ, ಅದೊಂಥರ ಪರ್ವಿದೆ. ಒಡವಿ ಮಾಡ್ದ ಸಹಾಯ ಮಾಡ್ದಾಗ ಅಂತ ಕೂಡ ಮಾಡಿದ್ರ ಕಣಂತ ತಿಳ್ಕೊಬೋದು. ಪಾಪ ನಮ್ಮ ನೋಡಿವಿದೆ, ಕಂಡಿವಿದೆ. ಆ ರೀತಿ ಪಾಪ ಹೊಡೆದು ಪಾಪ ಇವನು ಈ ತರ ಎಲ್ಲ ಕಾಡೊಳಗೆ ಬಂದು ಅವನು ತಗೊಂಡವನೆಲ್ಲ ಪಾಪ ಅನ್ನ ನೀರಿಲ್ಲದೆ ಏನ್ ಮಾಡೋದು ಪಾರ ಹಾಗೆ ಅಂತ ಅವ್ರು ತಂಬುಳ್ಳಿ ಮಾತಾಡ್ತಾರೆ. ಆಮೇಲೆ ಮಾತಾಡ್ಬಿಟ್ಟು ಪುನಃ ಬಂದ್ರು ನನ್ನ ತಪ್ಕ. ಬಂದು ಹೇಳ್ದ, ನಾನು ಈರಪ್ಪ ತಾನೆ, ನೀವು ಇನ್ನು ಹೇಳು, ನಿಜವಾಗಿ ಹೇಳು, ಏಕೆ ನೀನ್ ನೋಡಿದ್ರು ಹಾಗಂದ್ರು. ನಾನು ಹೇಳ್ತೀನಿ, ನೀವು ಪೊಲೀಸ್ನವ್ರು ಆದ್ರೂ ಸರಿಯೇ, ಇಲ್ಲಿ ಈರಪ್ಪ ಆದ್ರೂ ಸರಿಯೇ, ನನಗೆ ಗೊತ್ತಿಲ್ಲ. ನಾನು ಈಗ ತಾನೆ ನಿಮ್ಮ ಮುಖ ನೋಡ್ರದು, ನಾನು ಬಂದು ಕರ್ನಾಟಕ ಪೊಲೀಸ್ ಅಂತ ನಾನು ತಿಳ್ಕೊಂಡಿನಿ. ನೀವು ನಿಮ್ ತಪ್ಪಿರೋ ಉಣ್ಮೆ ನಾನು ಹೇಳ್ಬಿಡ್ತೀನಿ ಹಾಗಂತ ಹೇಳ್ದಿ. ನನಗೆ ಈರಪ್ಪನ ತೋರ್ಸು ಅಂತ ನನಗೆ ಈ ತೀಕ್ಷ ಕೊಟ್ರು. ಈ ತೀಕ್ಷೆ ನಾನು ಎಸ್ಕೇಪ್ ಆಗಿ ಓಡಿ ಬಂದಿರೋದು ನಂದು ತಪ್ಪು ತಾನೆ. ಸರಿ, ಸರಿ. ಹಾಗೆ ನೀರು ಇನ್ನೆಲ್ಲಿದ್ದದು ಹಾಗಂದ್ರು.
ನೀರು ಇನ್ನೊಂದು ಸುಮಾರು ದೂರ 1 ಕಿಲೋಮೀಟರ್ ಅಷ್ಟು ದೂರದ ಒಂದು ಹಳ್ಳ, ಒಂದು ಕೆರೆ. ಆ ಕೆರೆಗೆ ಎಳ್ದ್ವಿ. ಅಲ್ಲಿದೆ ನೀರು. ಅಲ್ಲೆಲ್ಲ ಪೊಲೀಸ್ ನಡಮಾಡ ಇದ್ದದಾಗಂತ. ಆಗ ನನಗೆ ಸಂದೇಹ ಡೌಟ್ ಆಯ್ತದೆ. ಪೊಲೀಸ್ ಐತಿ ಕೇಳಿದ್ರೆ ಇವ್ರು ಇದ್ರು ವೀರಪ್ಪ ಇರ್ಬೋದಾಗಿನ್ನ ನನ್ನ ಮನಸ್ಸಿಗೆ ನೆನೆಸ್ಕೊಂಡದೆ. ಆಗ ನೀರ್ ತಪ್ಕ ಕರ್ಕೊಂಡೋಗ್ತೀನಿ. ಕರ್ಕೊಂಡೋಗಿ ಅಲ್ಲಿ ಏನ್ ಕೇಳಿದ್ರು ನನ್ನ, "ನೀನ್ ಏನ್ ಕೆಲಸ ಮಾಡ್ಕೊಂಡಿದ್ದೆ?" ಅಂದ್ರು. ನಾ ದಿಢೀರ್ನೆ ನಾನು ಫಾರೆಸ್ಟ್ ಕೆಲ್ಸದಿದ್ದೀನಿ ಅಂದ್ಬಿಟ್ಟು. ಫಾರೆಸ್ಟ್ ಕೆಲಸ ಮಾಡ್ಕೊಂಡಿದ್ದೀನಿ ಹಾಗಂದ್ಬಿಟ್ಟು. ಹಾಗೆಂತಲೂ, "ಓಹೋ! ಫಾರೆಸ್ಟ್ ಕೆಲಸ ಮಾಡ್ಕೊಂಡಿದ್ದೆ ನೀನು? ಈಗೇನ್ ಕೆಲಸ ಮಾಡ್ಕೊಂಡಿದ್ದೆ?" ಹಾಗಂದ್ರು. "ಈಗೇಕೆ ನೀನು ಫಾರೆಸ್ಟ್ ಕೆಲ್ಸದಲ್ಲಿದ್ದವನು ನಿನ್ನೇಕೆ ಹಿಡ್ಕೊಂಡು ಹೋದ್ರು?" ಹಾಗಂದ್ರು. "ಏನು ಇಲ್ಲ, ಈರಪ್ಪನಿಗೆ ಸಪೋರ್ಟ್ ಮಾಡ್ದ ಹಾಗೆ ಹೀಗೆ ಅಂತ ಕೇಳ್ತಾರೆ. ಈರಪ್ಪ ನೀನ್ ನೋಡಿದೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ನನಗೆ ಈ ತರ ಎಲ್ಲ ನನಗೆ ತೀಕ್ಷೆ ಮಾಡಿದ್ರು ಹಾಗಂತ ನಾನು ಅವ್ರು ಕೇಳ್ತೀನಿ." ಹಾಗೆ ಹೇಳಾಗಿಂಟ ಆಗ ಅವನಿಗೆ ಡೌಟ್ ಆಗೋಯ್ತು. ಓಹ್! ಇವನು ಈ ರೀತಿಲಿ ಎಲ್ಲ ಪಾಪ ಮಾಡ್ಯಾರೆ. ಸರಿ, ಇರು, ನಾನೇ ಈರಪ್ಪ, ನೀನೇನು ಅಂಜ್ಕೋಬೇಡ. ನೀನು ಈ ಪೊಲೀಸ್ ಹೋಗೋವರೆಗೆ ನನ್ನ ತಪ್ಪಿದ್ದುಕೋ, ಆಯ್ತಾ? ಏನೋ ಸಾಮಾನ್ಯ ಗೀಮಾನ್ಯ ಎತ್ಕೊಂಡು ನಮ್ಮ ಮುಂದಕ್ಕೆ ಬಾ. ಸ್ವಲ್ಪ ದಿವಸ ಇರು, ನಾನು ಕೇಳಿಸ್ಕೊಡ್ತೀನಿ. ನಿನಗೆ ಏನು ಒದವಿ ಬೇಕೋ ನಾನು ಮಾಡ್ಕೊಡ್ತೀನಿ. ನಿನಗೆ ಎಷ್ಟು ಹಣ ಬೇಕೋ ನಾನು ಕೊಡ್ತೀನಿ, ಒದವಿ ಮಾಡ್ತೀನಿ. 4-5 ದಿವಸ ಈ ಪೊಲೀಸ್ ಹೋಗೋವರೆಗೆ ನೀನು ಇರು, ಕ್ಯಾಂಪ್ ಎಲ್ಲ ಹೋಗೋವರೆಗೆ ನೀನು ಇರು. ನಾನು ಹೇಗಾರು ಮಾಡಿ ಇದನ್ನ ನಾನು ಬಿಡಿಸ್ಕೊಡ್ತೀನಿ ಹಾಗಂತ ನನಗೆ ಹೇಳ್ತಾನೆ. ಹಾಗೆ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅವನದು ಹಣ ಒಂದು 1 ಲಕ್ಷ ರೂಪಾಯಿ ಏನೋ ಇರೋದು ಕಟ್ಟು. ಆ ಕಟ್ಟು ಎತ್ಕೊಂಡು ಬಂದು ನನ್ನ ಹೆಂಡತಿ ಮುಖದ ಮುಂದೆ ಮಡಗ್ತಾರೆ. 1 ಲಕ್ಷ. 1 ಲಕ್ಷ ರೂಪಾಯಿ ತಂದು ನಮ್ಮ ಹೆಂಗಸಿನ ತಪ್ಪ ಮಡಗ್ತಾರೆ. "ಅಮ್ಮ, ನೀನು ನಿಮ್ಮ ತಾಯಿ ತಂದೆ ಮನೆಗೆ ಹೊಂಟು, ಈ ಸಿದ್ದನ ನಾನು ಕರ್ಕೊಂಡು ಹೋಗ್ತೀನಿ. ಸಿದ್ದನ ಕರ್ಕೊಂಡು ಹೋಗಿ ಒಂದು 15 ದಿವಸ, 1 ತಿಂಗಳು ನಾನು ಮಡಗಿದ್ದು ಅವ್ನು ಕೇಳಿಸ್ಬಿಡ್ತೀನಿ. ತಂದು ನಾನು ಬಿಟ್ಬಿಟ್ಟು ಹೋಗ್ತೀನಿ. ನೀನು ಈ ದುಡ್ಡು ಎತ್ಕೊಂಡು ನೀನು ತಾಯಿ ತಂದೆ ಮನೆಗೆ ಹೊಂಟೋಗಮ್ಮ." ಇವೇನು ಮಾಡ್ದ, ನನಗೆ ತಾಯಿ ತಂದೆ ನನಗೆ ಏನು ಬೇಡ ಅಯ್ಯ, ಈ ನಿಮ್ ದುಡ್ಡು ನೀವೇ ಮಡಿಕೊಳ್ಳಿ, ನನ್ನ ಗಂಡ ಮುಖ್ಯ. ನಾನು ಹೋದ್ರೆ ನನ್ನ ಬಿಟ್ಟರು ಪೊಲೀಸ್ನವರು ನನ್ನೇನಾದ್ರು ತೊಂದ್ರೆ ಆಗ್ತಾರೆ. ನನಗೆ ಬೇಡಯ್ಯ, ನಾನು ಹೋಗೋದಿಲ್ಲ. ನನ್ನ ಗಂಡನ ನಾನು ಕೇಳಿಸೋದಿಲ್ಲ. ಸಿದ್ದಪ್ಪನ ನಿನಗೆ ದುಡ್ಡು ಎಟ್ನಿಲ್ಲ ಅಂದ್ರೆ ನಾನು ದುಡ್ಡು ನಿನಗೆ ಕೇಳಿಸ್ತೀನಿ, ಬಂದು ನಾನು ಕೊಡ್ಬಿಟ್ಟು ಹೋಗ್ತೀನಿ, ಸಿದ್ದಪ್ಪನ ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿದ್ರು. ಇವ ನನಗೆ ಆಗೋದಿಲ್ಲ, ನಾನು ಕೇಳಿಸೋದಿಲ್ಲಯ್ಯ, ನಾನು ಸತ್ತರೆ ನನ್ನ ಗಂಡನೊಂದಿಗೆ ನಾನು ಸಾಯೋದು. ನನ್ನ ಗಂಡ ಬಿಟ್ಟು ನಾನೆಲ್ಲಿ ಹೋಗಕ್ಕಾದ್ರು, ನಾನು ಹೋದ್ರೆ ನನ್ನ ಬಿಟ್ಟರ ಪೊಲೀಸ್ನವರು ಹಾಗೆ ಅಂತ ಇವಳು ಹೇಳ್ಬಿಟ್ಟ. ಆಮೇಲೆ ಸರಿ ಏನ್ ಮಾಡೋದು? ಆಗ ನಾನು ಕೇಳಿದ್ರು. ಆಗ ಈ ಅಮ್ಮನು ನೀನು ಒಂದು ಕರ್ಕೊಂಡೆ ಸಿದ್ದಪ್ಪ ಹಾಗಂದ್ರು. ಅಮ್ಮ ಇನ್ನು ನಾನು ಸಿದ್ದಿಸೆ ಅಂತಿದ್ರಿ, ಅಲ್ಲಿಗಿಂಟ ಹೋಗಿ ನಿನಗೆ ಏನೋ ಒಂದು ಒದವಿ ಮಾಡ್ತೀನಿ ಬಾ ಅಂತ ಕರೆದ್ರು. ಅದ ಸರಿ, ಏನಾದ್ರು ಹೋಗಿ ದುಡ್ಡು ಕಾಸು ಕೊಡ್ಬೋದು, ಹೇಗೆ ನಾವು ಕಾಡಿಗಿಂಟ ಅಲ್ಲಿಗಿಂಟ ಇವ್ರ ಜೊತೆಲಿ ಇದ್ದು 1 ದಿವಸ 2 ದಿವಸ ಇದ್ದು ಬಂದು ಬಿಡೋಣ ಬಾ ಹಾಗಂದ್ಬಿಟ್ಟಂದ್ರೆ. ಇನ್ನು ಹೋಯ್ತೀನಿ, ನೀನು ಇವ ಗನ್ಗಿನ್ಲಿ ಸುಟ್ಟುಬಿಟ್ರೆ ಏನ್ ಮಾಡಕ್ಕದದು? ಭಯ. ಇಲ್ಲಿ ಗದ್ದೆ ಶಾಲಿ ಸುಟ್ಟಾನೆ, ಪುಣಜೂರ್ಲಿ ಸುಟ್ಟಾನೆ. ಆಗ ನಮ್ಗೆ ಎಷ್ಟು ಭಯ ಆಯ್ತದು. ಅಲ್ಲಿ ಸುಟ್ಟದು ನಮ್ಮ ಸ್ವಂತ ಬಂಧುವೆ, ನಮ್ಮ ತಾಯಿ ಕಡೆ ಜನ ಅಲ್ಲಿ ಸತ್ತದು ಅವ್ರುವೆ. ಅವ್ರ ಕೈಲಿ ನಾನು ಸಿಕ್ಕಾಕೊಂಡಿನಿ. ಇಲ್ಲ ನಾ ತಪ್ಸದ ನೋಡ್ಲಿಯ, ಉಸುರು ನೋಡ್ಲಿಯ, ಇಲ್ಲಿ ಇದು ಹೇಳವ, ಈ ತರದ ಎಡದಲ್ಲಿ ನಾನು ಸಿಕ್ಕೊಂಡು. ಇನ್ನು ಇವನು ಬಿಟ್ಟು ಬಂದ್ರೆ ಈ ಸ್ವಲ್ಪ ಪೊಲೀಸ್ನವ್ರು ಸಾಯಿಸ್ತಾರೆ. ಈರಪ್ಪನ ಬಿಟ್ಟು ಬಂದ್ರೆ ಈರಪ್ಪನ ನಾನು ನಿನ್ನ ಹೊಡೆದು ಬಿಡ್ತೀನಿ, ನಿಮ್ಮ ಕುಟುಂಬ ಎಲ್ಲ ಸಾಯಿಸ್ಬಿಡ್ತೀನಿ, ನೀವು ಏನಾರು ಹಾಗೆ ಕದ್ದುಗಿದ್ದು ಹೊಂಟೋಗ್ತೆ ಅಂದ್ರೆ ನಾವು ಸುಟ್ಟು ಬಿಡ್ತೀವಿ ಹಾಗೆ ಅಂತ. ಈ ತರ ಮೆಲ್ಕಿಗೆ ಕೊಡ್ತಾರೆ ಇವರು. ಇಲ್ಲಿ ಬಂದ್ರೆ ಇವ್ರ ನಿಮಿಷ, ಅಲ್ಲಿ ಅವನ ನಿಮಿಷ. ಈ ಮಧ್ಯದಲ್ಲಿ ನಾನು ಇಬ್ಬರು ನನ್ನ ಹೆಂಗಸ್ ಕರ್ಕೊಂಡು ಹೋಗಿ ನಾನು ಸಿಗಾಕೊಂಡ್ರೆ. ಆಮೇಲೆ ಏನಾಯ್ತು, ನಮ್ಮ ಹೆಂಗಸನು ನಾನು ಕರ್ಕೊಂಡು ಜೊತೆಲಿಯೇ. ಸರಿ ಇದ್ರು ಇಲ್ಲಿ ನನ್ನ ಸತ್ರೆ ಸಾಯೋದು, ಇನ್ನೇನ್ ಮಾಡಕ್ಕಾಗದ, ಏನು ಮಾಡಕ್ಕಾಗಿಲ್ಲ, ನೀವುಗಾಗಿ ನಾನು ಬರ್ತೀನಿ ಎಂದ್ಬಿಟ್ಟು ಆಗ ಒಂದಗೋಗಿ ಈ ಕಡೆ ಕರ್ಕೊಂಡು ಹೋಗಿ ಕಡೆ ನಮ್ಗೆ ಗೊತ್ತಿಲ್ಲ, ಹತ್ತಾಗಿ ಕರ್ಕೊಂಡು ಹೋಗಿ ಮಡಿಕೊಂಡ್ರ. ಕಾಡು ಗೊತ್ತಿಲ್ಲ ನಂಗೆ, ನಮ್ಮ ಏರಿಯಾದಲ್ಲಿ ನಮ್ಗೆ ಗೊತ್ತು. ಆ ಏರಿಯಾ ಇನ್ನೊಂದು ಏರಿಯಾ ನಮ್ಗೆ ಗೊತ್ತಿಲ್ಲ. ಆ ಏರಿಯಾದಲ್ಲಿ ಹೋಗಿ ತಗೊಂಡೋಗಿ 1 ವರ್ಷ ಇರಿಸ್ಕೊಂಡ್ರು. ಆಗ 1 ವರ್ಷದ ಮೇಲೆ ನನ್ನ ನಾಟುಕುಲ ಎಲ್ಲ ತಿಳ್ಕೊಂಡು, ನನ್ನ ನಡವಳಿಕೆ ಎಲ್ಲ ತಿಳ್ಕೊಂಡು, ಇವೆಂತವ ಹೇಗೆ ಎನ್ನೋದು ಎಲ್ಲ ತಿಳ್ಕೊಂಡು ಬರ್ತಾನೆ. ನೀನು ಗನ್ನು ಹೇಗೆ ಕಲಿತೆ ಹಾಗಂತ ಹೇಳಿದ್ರು. ಗನ್ನು ನಾನು ಏರ್ಕಣೆ ಫಾರೆಸ್ಟ್ ಗನ್ ಎತ್ಕೊಂಡು ತಿರುಗಾಡ್ತಿದ್ದೇನೆ. ಫಾರೆಸ್ಟ್ ಗನ್ ಎತ್ಕೊಂಡು ತಿರುಗಾಡೋದು ನಾವು ಗೊತ್ತು. ಏನೋ ಆನೆ ಹಾಕಿ ಬಂದ್ರೆ ಬೆದರಿಕೆಗೆ ಒಂದು ಏಟು ಹೊಡೆತಿದ್ದು ಇದತ್ತ ನನಗೆ ಗೊತ್ತು ಹಾಗಂತ ಹೇಳಿ. ಓಹೋ ಸರಿ ಅಂದ್ಬಿಟ್ಟದೆ. ಆಗ ನನಗೊಂದು ಲೋಡಿಂಗ್ ತುಪಾಕಿ ಕೊಟ್ರು. ಇಲ್ಲಿ ನಿನ್ನ ಪಾದಗಾಪಿ ಮಾಡಿಕೋ ಹಾಗಂತ ಕೊಟ್ರು. ಸರಿ, ನಾನು ಅದನ್ನ ಎತ್ಕೊಂಡು ಜೊತೆಲಿ ಇದ್ದು 1 ವರ್ಷ ಆಯ್ತು ಅವ್ರೊಂದಿಗೆ ಇದ್ದು ಈ ಕಡೆ ಬರ್ತೀನಿ. ಸರ್, ನೀವು ಕಾಡಲ್ಲಿ ಇದ್ರಿ ಅಲ್ಲ, 1 ವರ್ಷ ವೀರಪ್ಪನ್ ಜೊತೆ ಇದ್ರಲ್ಲ, ಕಾಡಲ್ಲಿ ಜೀವನ ಹೆಂಗಿತ್ತು ನಿಮ್ದು? ನಿಮ್ ಊಟ ಆಹಾರ ಪದ್ಧತಿ ಹೆಂಗಿತ್ತು? ಅಥವಾ ಕಾಡಲ್ಲಿ ಹೆಂಗ್ ಓಡಾಡ್ತಿದ್ರಿ ನೀವು? ಅದ್ರ ಬಗ್ಗೆ ಏನಾದ್ರು ನಮಗೆ ಹೇಳಿ ಸರ್. ಕಾಡಲ್ಲಿ ಬಂದೆ ಅಂದ್ರೆ ಈರಪ್ಪನಿಗೆ ಬಂದು ಸಪೋರ್ಟ್ ಜಾಸ್ತಿ.
ಎಲ್ಲಾ ಕಡೆನೂ ಜನ ಸಪೋರ್ಟ್ ಐತಾ. ಸಪೋರ್ಟ್ ಅಂದ್ರೆ ಅವ್ರು ಬಂದು ಲಿಂಕ್ ಇದ್ರೆ ನಾವು ಗೊತ್ತಿಲ್ಲ. ಅವರು ಇಂಥದ್ದು ಬಾ ಅಂದ್ರೆ ಬತ್ತಿತ್ತು, ಇಂಥದ್ದು ಬೇಡ ಅಂದ್ರೆ ಬೇಡ ಅಂತಿದ್ರು. ಅಂತಂತದ್ದು ಆ ಜಾಗದಲ್ಲಿ ಅವ ತರಿಸ್ಕೊಳ್ತಿದ್ದು ನಿಜ. ಊಟ ತಿಂಡಿಲಿ ಎಲ್ಲ ನಾವು ಸೌಕರ್ಯವೇ. ಅಲ್ಲಿ ಇರಾಗ ಏನು ಊಟ ತಿಂಡಿ ಮಾಡಿದ್ರೆ ನಾವು ಪ್ರಯೋಜನ. ಈ ಸರಿ ಪೊಲೀಸ್ ತಡಕ್ತಾರೆ. ಈ ಸರಿ ಎಲ್ಲ ಮಕ್ಕಳಿಗೂ ನಾವು ಅಂಜಿ ನಡೆಯಬೇಕು, ಎಲ್ಲದಕ್ಕೂ ಹೊತ್ಕೊಂಡೇ ಇರ್ಬೇಕು. ಏನಾರಿ ಅವ ಯಾಕದು ಕಷ್ಟದ ನಾವು ಪಟ್ರ ಕಷ್ಟ ಯಾರು ಪಟ್ಟಿಲ್ಲ. ಅಂತ ಕಷ್ಟ ಪಟ್ಟಿವಿ. ಅಷ್ಟು ಕಷ್ಟಪಟ್ಟು ಈಗ ಆನೆಯಲ್ಲಿ ಸಾಯ್ಬೇಕಾಗಿತ್ತು, ಊರಿಲಿ ಸಾಯ್ಬೇಕಾಗಿತ್ತು, ಇಬ್ಬನಲ್ಲಿ ಸಾಯ್ಬೇಕಾಗಿತ್ತು, ಯಾವುದೋ ಒಂದು ನಮ್ಗೆ ಆಪತ್ತು. ಆ ಜಾಗಗಳಲ್ಲಿ ಎಲ್ಲ ನಾವೊಂದು ಒಳ್ಳೆ ಸ್ಥಾನದಲ್ಲಿ ನಾನು ಇದ್ದರಿಂದ ನಾನು ಮಿಚ್ಚಾದದು. ಇದ್ರೆ ನಾವೇನೇನಾಗವ ಅನ್ನೋದು ನಮಗೆ ಗೊತ್ತಿಲ್ಲ. ಉಣವು ಪೊರಳು ಎಲ್ಲವೇ ಅವನಿಗೆ ಬತ್ತಿತ್ತು. ಏನೋ ಒಂದು ಟೈಮ್ಗಳಲ್ಲಿ ಉಣ ಪೊರಳು ಸಿಕ್ಕದು ಕಷ್ಟ. ಲೈಟ್ ಆಯ್ತಿತ್ತು, ಬೇರೆ ಜಾಗ ಹೋಗಿ ಮಾಡ್ಬೇಕು, ತಿನ್ನಬೇಕು. ಪೊಲೀಸ್ ತೊಳ್ಳೆ. ಇನ್ನು ಪೊಲೀಸ್ ಕಂಡ್ರೆ ಇನ್ನು ಇವ ಸುಡೋದು, ಅವ್ರು ಸುಡೋದು, ಇವ್ರು ಸುಡೋದು, ಅದು ಗಲಾಟಿ. ಹಾಗೆ ಎಲ್ಲಿ ಗಲಾಟೆ ಮಾಡ್ಬಿಟ್ಟಾನೆ ಅಂದ್ಬಿಟ್ಟು ನಾನು ಸ್ವಲ್ಪ ಒದಕಿ ಇವ್ರಿಗೆ ಅವ್ರು ಏರು ಬರ್ದ ಜಾಗ ನಾನು ಕರ್ಕೊಂಡು ಹೋದ್. ನನಗೆ ಸ್ವಲ್ಪ ಕಾಡೆಲ್ಲ ಗೊತ್ತು, ನಾವು ತಿರುಗಾಡಿ ಗೊತ್ತಲ್ಲ. ಅದರಿಂದ ಇವ ಜಗಳ ಮಾಡ್ಬಿಟ್ರೆ ನಾವು ತಾನೇ ಬರ್ತದೆ ಅದು. ಅದಕ್ಕೆ ಇವನೇ ನಾವು ತಪ್ಪಿಸಿ ಕರ್ಕೊಂಡು ಹೊಂಟಂದ್ರೆ ಒಳ್ಳೇದಂಟು. ಬೇಕಾದಷ್ಟು ಪೊಲೀಸ್ ಉಸಿರು ಕಾಪಾಡಿನಿ, ಮಕ್ಕಳು ಕಾಪಾಡಿನಿ. ಈ ತಡಿಕೊಂಡು ಈ ಶಿಯಡಿಗಳು ಮಾಡಿಕೊಂಡು ತಡಿಕೊಂಡು ಬರ್ತಾರಲ್ಲ ಅವ್ರು ಕೂಡ ನಾನು ಕಾಪಾಡಿನಿ. ಆಯ್ತಾ. ಈಗ ಕೊಳ್ಳೇಗಾಲದಲ್ಲಿ ಗುಂಡ್ಲದಲ್ಲಿ ಹೋಗಿ ಹಿಡಿದ್ರು 9 ಜನ ಫಾರೆಸ್ಟ್ನವ್ರ. ಅದ್ರಲ್ಲಿ 9 ಜನದಲ್ಲಿ ಬಂದು ನನ್ನ ಬಾಮೇಕಾಗ ಇಬ್ರು ಆ ಕೆಲಸದಲ್ಲಿ ಅವ್ರೆ. ಇಬ್ರು ಅವರು ಅದ್ರಲ್ಲಿ ಬಂದು ಏನ್ ಮಾಡಾರೆ ಎಲ್ಲ ಕರೆದು ಇವರೆಲ್ಲ ಸೇರ್ಕೊಂಡದೆ ಬುರುಡೆ ಬಂಗ್ಲಾ ರೋಡ್ ಕಿತ್ತು ಉಂಟಿಸ್ಬಿಟ್ರು. ಈ ರೋಡ್ ಕಿತ್ತವ್ರು ಇನ್ನು ಬರ್ತಾರಾಗೆ ಅಂತ ಐಡಿಯಾ ಮಾಡಿ ಇವರು ಕೆಡಬಿಟ್ಟು ಅಲ್ಲಿ ಕಾಯ್ಕೊಂಡ್ರೆ. ಸರಿ ನಾವು ಅಲ್ಲಿ ಇವಿ. ಆಗ ಬಂದು 9 ಜನ ಅವರು ಹಾಗೆ ಟಂಪದಲ್ಲಿ ಬಂದ್ರು. ಅಲ್ಲಿ ಸುತ್ತಿ ಬಳಸಿ ಹಿಡ್ಕೊಂಡ್ರು, ವೀರಪ್ಪ ಹಿಡ್ಕೊಂಡ್ರು. ಆಗ ನೀವೇ ಅದೇ ಅಧಿಕಾರಿ ಆಗ ನಂಗಿಟ್ಟ ಒಬ್ಬ ಗಾರ್ಡ್ ಅವನೇ, ಒಬ್ಬ ಫಾರೆಸ್ಟ್ ಅವನೇ, ಮತ್ತದು ವಾಸರುಗಳ ತರ ಅವ್ರೆ 9 ಜನ. ಅವರು 9 ಜನ ಗುದ್ದಿಗೆ ಮಾಮಟಿ ಎಲ್ಲ ತೊಗೊಂಡು ಬಂದ್ರೆ ಅದನ್ನ ರೆಡಿ ಮಾಡಕ್ಕೆ. ಆಗ ಅವರೆಲ್ಲ ಹಿಡಿದು ಅಲ್ಲಿಯೇ ಕುಂಡ್ರಿಸ್ಕೊಂಡು ಆಗ ಹೇಳಿದ್ರು ಅವರು ಎಲ್ಲ. ಅದ್ರಲ್ಲಿ ಬಂದು ಅಂದೋಣಿ ಗಾರ್ಡು ನಾವು ಒಬ್ಬ ಸಿರಿಕಂಠ ಗಾರ್ಡ್ ತಾನೆ, ಫಾರೆಸ್ಟ್ ಸಿರಿಕಂಠನದ ಸಿರಿಕಂಠ ಅಂತ ಪಾಪ ಫಾರೆಸ್ಟ್. ಅವನಿಗೊಂದು ಸಿರಿಕಂಠ ಫಾರೆಸ್ಟ್, ಅಂದೋಣಿ ಫಾರೆಸ್ಟ್ ಗಾರ್ಡು ಅವ ಬಾಯಿ. ಆಗ ಅವ್ರು ಹಿಡಿದ್ರು ಸರ್, ಅವರು ಹಿಡಿದು ಆಗ ನಾನು ಹೇಳ್ದೆ ಏನು ಪಾಪ ಅವರೆಲ್ಲ ಬೆದರಿ ಬೆಕ್ಸಾಗಿ ಎಲ್ಲ ಇದಾಗೋದ್ರು. ಭಯ ಹುಟ್ಟಿ ಪಾಪ ಏನ್ ಗಿಡಿ ನಡಗ್ತಾರೆ. ನಮ್ಮಂಗೆ ಟೀ ಮಾಡಿ ತಗೊಂಡೋಗಿ ಕೊಡ್ತಾಳೆ, ಏನು ಅಂಜಬೇಡಿ ಕುಡೀರಿ, ನಾವು ಬುಡ್ಸಿ ಬಿಡ್ತೀವಿ ಹಾಗಂತ ಇವಾಗ ಹೇಳ್ಕೊಂಡು ಪಾಪ ಟೀ ಕಾಫಿ ಎಲ್ಲ ಕೊಡ್ತಾಳೆ. ಏನೋ ನಡಿಕೊಂಡು ಏನೋ ಮನಿಕೊಂಡು ಪಾಪ ಬೆದರಾಡ್ತಾರೆ. ಭಯ. ನಾನ್ ಬೇರೆ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ನೀವೇನು ಅಂದ್ಕೊಳ್ಬೇಡಿ, ನಾವು ಸೋದ್ವಿ ಮಾಡಿ ನಾನು ಬಿಡಿಸಿ ಕೊಡ್ತೀನಿ. ಬಿಡಿಸಿ ಕೊಡೋದಂటే ಸುಮ್ಮನೆ ಇದ್ದು ಬಿಡಿ, ವೀರಪ್ಪ ಏನ್ ಹೇಳೋದನ್ನ ಅದನ್ನ ಕೇಳ್ಕೊಳ್ಳಿ ಆಗಬೇಕು. ಆಗ ಮಾತಾಡಿ ಹಾಗೆ ಹಿಡ್ಕೊಂಡದ ಹಾಗೆ ಕರ್ಕೊಂಡು ಇತ್ತ ಬಂದ್ಬಿಟ್ಟು ನಮ್ಮ ತಮಿಳ್ನಾಡು ಕಡೆಗೆ ಬಂದ್ಬಿಟ್ಟು. ಅಲ್ಲಿ ಕೊಳ್ಳೇಗಾಲದ ಕಾಡಿಂದ ಅಲ್ಲಿ ಪೊಲೀಸ್ ಒಳಕ್ಕೆ ನುಗ್ತಾರೆ ಅಂದ್ಬಿಟ್ಟು ಇವ್ರು ಕರ್ಕೊಂಡು ಬಂದ ಮೇಲೆ ಆಗ ಹೇಳ್ದು. ನಾನು ಆಗ ಹೇಳ್ತಿದ್ದೆ, ನಾನೇನು ಮಾಡ್ದೆ ನೋಡು, ಇಲ್ಲಿ ಬಂದು ನಮ್ಮ ಕಾಡಿಂದ ನೋಡು, ನಿಮ್ಮ ಕಾಡ ಅದು ಹಾಗೆ ಅಂತ ತೋರ್ಬಿಟ್ಟು ವೀರಪ್ಪ ನಂಗೆ ಜಗಳ ಬಂದ್ಬಿಟ್ಟು. ನೀನೇನು ಓದೋದು ಜಾಗ ನೆಪ್ಪ ತೋರಿಸ್ತಿದ್ದೆ ಮಾಡ್ತಿದ್ದೆ ಹೇಳ ಹಾಗೆ ಈಗ ಹಾಗಂತ ನನಗೂ ಅವನಿಗೂ ಜಗಳ ಆಗೋಯ್ತು. ಫಾರೆಸ್ಟ್ನವ್ರೆಲ್ಲ ಒಂದ್ ಸ್ವಲ್ಪ ಕೂತೀವಿ. ಏನ್ ಫಾರೆಸ್ಟ್ನವ್ರೆಲ್ಲ ಪತ್ರ ನಡಗ್ತಾರೆ. ಅವನು ತುಪಾಕಿ ಎತ್ಕೊಂಡ, ನಾನು ತುಪಾಕಿ ಎತ್ಕೊಂಡೆ. ಸತ್ರೆ ನೀ ಸಾಯಿದ್ರೆ ನಾ ಸಾಯ್ತಿಂತಾನೆ, ನಿನ್ನೂ ನಾನು ಸಾಯಿಸ್ತೀನಿ, ನನ್ನ ನೀ ತಾನೆ ಸಾಯಿಸ್ತಿದ್ದೆ. ಸಾಯಿಸೋದಕ್ಕಾಗಿ ಇಬ್ರು ಸಮಾಧಾನ ಆಗಿ ಪುನಃ ಅಷ್ಟು ದೂರ ಕರ್ಕೊಂಡೋಗಿ ಏನ್ ಮಾಡ್ಬೇಕಂದ್ರೆ ಅವ್ರ ಅವರು ಬಂದು ಸಣ್ಣ ಅಧಿಕಾರಿಗಳು ಫಾರೆಸ್ಟ್ ಗಾರ್ಡ್ ಅವ್ರು ಕೇಳಿದ್ರೆ ಬಂದು ಅರ್ಶಾಂಗ ಬಂದು ಹಿಂಗ ಏನು ಕೊಡಲ್ಲ. ನೀನೇನಂದ್ರೆ ಈಗ ಬಂದು ಇದಕ್ಕೆ ತಲೆಮೆ ತಾಂಗಿರ ಅವರ ಅಧಿಕಾರಿ ಹಿಡಿದು ಅವ್ರಿಗೆ ಹೇಳಿ ಅನಿಟ ಬಿಡ್ತೀನಿ ಅಂತ ನೀನೇನು ಒದವಿ ಕೇಳಬೇಕ ಅವ್ರ ಕೇಳು. ಒಡೆಯೋದು ಬಡಿಯೋದು ಸುಡೋದು ಬೇಡ. ಅದು ಸುಡೋದು ಅಂದ್ರೆ ನೋಡು, ಅಂದೋಣಿ ಗಾರ್ಡ್ ಮೇಲವೇ ಪಿಟ್ಗವೆ, ಶ್ರೀಕಂಠ ಗಾರ್ಡ್ ಫಾರೆಸ್ಟ್ ಮೇಲವೇ ಅವ್ರ ಎರಡಾಳ ಮೇಲೆ ಕಣ್ಣು ಮಾಡ್ದಾನೆ. ಆದಿಪುರ್ ಮೇಲೆ ಅವ್ರ ತೋಟದ ಜೊತೆ ಹೋಗಿ ತೋಟದಲ್ಲಿ ಇವ್ರು ಹಿಡಿದ್ರು ವೀರಪ್ಪನ ಹಿಡ್ದಿದ್ರು. ಆ ಹೊಟ್ಟೆ ಕಿಚ್ಚಿದ ಮೇಲೆ ಇವ ತಡಕ್ತಿದ್ದು ಸಿಕ್ತಿರ್ಲಿಲ್ಲ. ಅವ ಸಿಕ್ಕಾಕೊಂಡ್ರು.
ಇನ್ನು ಅಂತವ್ನು ಸಾಯಿಸ್ತೀನಿ ಅಂತಾನೆ, ಏನಪ್ಪ ಮಾಡಿ ಇವ್ರಿಬ್ರು ಸಾಯಿಸ್ಬಿಡ್ತೀನಿ, ಬಾಕಿಯವರೆಲ್ಲ ಬಿಟ್ಟು ಬಿಡ್ತೀನಿ ಹಾಗಂತಾನೆ. ಇವ್ರಿಬ್ರಿಂದವೇ ನಾನು ಈ ತರ ಆದದು, ಇವ್ರ ತಾನೇ ನನಗೆಲ್ಲ ತೋರಿಸಿದದು, ನಾನು ಹೇಳ್ದದು ಇವ್ರೆ, ನಾನು ಹಿಡ್ಕೊಂಡು ಬಂದು ಫಾರೆಸ್ಟ್ನವ್ರ ಪೊಲೀಸ್ನವ್ರ ಕೈಲಿ ಕೊಟ್ಟದು ಇದೆ, ಇದರಿಂದ ಈ ಘಟನೆಗಳೆಲ್ಲ ನಡೆದದ ಅಂತ ಈರಪ್ಪ ಹೇಳ್ತಾನೆ. ಇನ್ನು ಅದೇನ್ ಮಾಡಿ ಹೇಳಿ ಮತ್ತೆ ಅಲ್ಲಿ ನಾವು ಬಿಡ್ಸಕ್ಕದ ಮೊರ್ಟು ಅವೇನಾರು ತಿಡ್ಡಮಾರನೆ ಸುಟ್ಬಿಟ್ರೆ ನಾವೇನ್ ಮಾಡಕ್ಕದದು. ಆಗ ನಾನ್ ನೋಡು ಅಯ್ಯ ನೀನ್ ನೋಡು, ಅವ್ರು ಸುಡೋದು ಬೇಡ, ಏನೋ ಬೇಡ, ಮಾಡಿದ್ರುತ ಒಂದ್ ಕಾಲದಲ್ಲಿ ಮಾಡಿರ್ಬೋದು, ಎಷ್ಟೋ ಜನ ಮಾಡ್ದೆ, ನೀನು ಓಡ್ದೆ, ಪೊಲೀಸು ಸುಟ್ಟೆ ನೀನು, ನೀನು ನಿನ್ನ ಬಂದು ಪೊಲೀಸು ಸುಟ್ಟಿದ್ದಾರೆ, ನಿನ್ನ ಕಡೆಯವರು ಸುಟ್ಟಿದ್ದಾರೆ, ಅವ್ರ ಕಡೆಯವರು ಸುಟ್ಟಿದ್ದಾರೆ, ಇದೆರಡು ಸಮಾಧಾನ ಮಾಡ್ಕೊ. ಇನ್ನು ನೀನು ಈ ಕೊಲೆ ಕೊಟ್ರೆ ಎಲ್ಲ ಮಾಡೋದು ಬೇಡ, ನಮ್ಮನ್ನೆಲ್ಲ ಕರ್ಕೊಂಡು ಬಂದು ನೀನು ಈ ರೀತಿ ಎಲ್ಲ ಮಾಡೋದು ಬೇಡ, ನೀನು ಇಲ್ಲಿ ನಿಲ್ಸು, ನಿನಗೆ ಏನು ಒದವಿ ಬೇಕೋ ನೀನು ಕೇಳ್ಕೊ, ನಿನಗೆ ಹಣಕಾಸು ಬೇಕಾ, ಇಲ್ಲ ನಿನಗೆ ಒದವಿ ಸಹಾಯ ಬೇಕಾ, ಅವ್ರನ್ನ ದೊಡ್ಡವ್ರನ್ನ ಕೇಳಿ, ಅರಣ್ಯದ ಮಂತ್ರಿ ಕೇಳಿ, ಅವ್ರನ್ನ ಕೇಳಿ ನೀನು ಏನೋ ನೀನು ಈಸುವ, ಇವ್ರನ್ನ 9 ಜನಕ್ಕೆ ನೀನು ಬಿಡುಗಡೆ ಮಾಡಿಕೊಡು, ನನ್ನ ಮಾರಿ ಪತ್ನಿ ಮಾಡಿಕೊಡು, ನೀನು ಕರ್ಸಿ ಕಾಲದಲ್ಲಿ ನೀನ್ ಮಾಡೋ ಕೆಲಸ ನಾನ್ ಮಾಡ್ಬಿಡ್ತೀನಿ ಹಾಗಂತೆಲ್ಲ ಹೇಳಿ, ಆಗ ಅದನ್ನ ಸಮಾಧಾನ ಮಾಡಿ ಅವ್ರದ್ದಿಬ್ರು ಜೀವನ ನಾನು ಉಳಿಸಿದೆ. 9 ಜನದಲ್ಲಿ ಅವ್ರಿಬ್ರು ಜನ ಮೀನು, ಅವ ಮೀನಾಳ ನಾನು ಇಬ್ಬರ ನಾನು ಬಿಡಿಸಿದ್ದೀನಿ. ಪಾಪ ಫಾರೆಸ್ಟುವೆ ಆ ಗಾರ್ಡುವೆ ಹಾಗೆ ಗಿಡಿನೇ ನಡಗರು, ಬಾಯಿಲಿ ನೀರಿಲ್ಲ ಏನಿಲ್ಲ, ನಮ್ಮ ಹೆಂಗಸು ತಗೊಂಡು ನೀರು ಕೊಟ್ರು ಪಾಪ ಕುಡಿನಾರು. ಅವನಿಗೆ ಆಮೇಲೆ ಅದೇನೋ ಎಣ್ಣೆ ನಕ್ಕದಿರ್ತ ಪಾಪ ಹೊರಗಡೆ ಹೋಗೋದು, ಎಣ್ಣೆ ಕುಡಿನಿಲ್ಲ ಅಂದ್ರೆ ಅವ್ನು ಹೊರಗಡೆ ಹೋಗಕ್ಕಾಗಿಲ್ಲ ಫಾರೆಸ್ಟು, ಅವನಿಗೆ ಬಿಸಿನೀರು ಕಾಯಿಸೋದು, ಹಸಿನೀರು ಕಾಯಿಸೋದು ನಾವು ಮಾಡ್ಕೊಂಡು ನಮ್ಮ ಹೆಂಗಸು ಪಾಪ ಆರೈಕೆ ಮಾಡ್ತಾಳೆ. ಯಾವ ಜಾತಿ ಆದ್ರಿಂದ ನಾವ್ಗೇನ ಪಾಪ ಅವ್ರ ಬಲಗೈ, ನಾವು ಇನ್ನು ಅಂತವ್ರು ನಾವು ಬಲಗೈ ಅಂತ ನಾವು ನೋಡಕ್ಕದ ಇಲ್ಲ, ಮಾಡ ಪಾಪ ಧರ್ಮ ನೋಡು, ಒಂದ್ ಮನುಷ್ಯ ನಮಗೊಂದು ಅಣ್ಣ ತಾಯಿ ತಂದೆ ಕಂಡಾಗೆ ಮಾಡೋ ಅಂತ ಇವಾಗ ಬಿಸಿನೀರು ಕಾಯಿಸೋದು, ಬಿಸಿನೀರು ಕೊಡೋದು, ಹಾಗೆಲ್ಲ ಒದವಿ ಮಾಡ್ದ. ಆಮೇಲೆ ಇನ್ನೊಬ್ಬ ನಾನು ಹೇಳ್ತೀನಿ, ಈ ರಾಜು ಪಾಪ ಈ ಕಡೆ ತೋರಿಸಿ. ನೋಡು, ಇವನೇ ರಾಜ ನಮ್ಮ ಪಾಪ. ಇವನಿಗೆ ಏನೈತೆ ಅಂದ್ರೆ 2 ಕಡೆ, ಈ ಕಡೆ ಹಳ್ಳು ಬಂದ್ಬಿಡ್ತು, ಈ ಕಡೆ ಹಳ್ಳು ಬಂದ್ಬಿಡ್ತು. ಅದು ತುಂಬಾ ಮೋಸವಾದ ನೋವು. ಅದು 2 ಕಡೆಗೆ ಬಂದು ಈ ಕುರು ಕಂಡಾಗ ಬರ್ತದೆ ನೋಡಿ, ಕುರು ಅಂತ ಹೇಳ್ತಾರೆ, ಅದು 2 ಕಡೆವೇ ಬಂದ್ಬಿಡ್ತು. 2 ಕಡೆ ಬರ್ತದೆ. ನಾನೇನು ಮಾಡಿದೆ, ಇದಕ್ಕ ಅದು ನಾವು ಗೊತ್ತು ಮದ್ದು, ನಮ್ಮ ತಾಯಿ ತಂದೆಗಳಿಗೆಲ್ಲ ಕರ್ಸಿದ್ದಾರೆ ನಾವು ಅದೆಲ್ಲ. ಆಮೇಲೆ ನಾನು ತಗೊಂಡೋಗಿ ಒಂದು ಬೇರು ತಂದು ಅದನ್ನ ಹರಿದು ಅವನ ಇವನ ಬೇಕಾದಷ್ಟು ನಾವು ಆರೈಕೆ ಮಾಡಿದ್ದೀನಿ. ನಾನು ಆರೈಕೆ ಮಾಡಿ ಆಗ ನಾನೇನು ಮಾಡ್ತೀನಿ ಗೊತ್ತು ಇವನಿಗೆ, ಆಗ ನಗೀರ್ ಗೋಪಾಲ್ ಬರ್ಮಾಡಿ, ನಗೀರ್ ಗೋಪಾಲನಿಗೆ ಹೇಳಿ ಅವನಿಗೆ ಕೇಸಿಟ್ಟು ಪದವಿ ಮಾಡಿ ಅವನಿಗೆ ಕೊಟ್ಟು, ಈ ಥರ 9 ಆಳು ಹಿಡಿದ್ವಿ ಬಾಗೆಂದು. ಆಗ ಅವ ಬಂದ ಮೇಲೆ ತಾನೆ, ಆಗ ನೋಡಿ ಇವನ್ನೆಲ್ಲ ಪೇಟಿ ಎತ್ತಿ ಇವನ್ನ ಕರ್ಕೊಂಡೋಗಿ ರೆಡಿ ಮಾಡಿ, ನೀನು ನನ್ನ ತಪ್ಪಿಗೆ ತಂದು ಬಿಡ್ಬೇಕಣ್ಣ, ಇಲ್ಲಿ 8 ಆಳವ್ರೆ, ಇವನು ಸೇರಿಸಿ 9 ಆಳಲ್ವಾ, ಇವ್ನ ಕರ್ಕೊಂಡೋಗಿ ರೆಡಿ ಮಾಡಿ ತಂದು ನಮ್ಮ ಗುಂಪಿಗೆ ಬಿಡ್ಬೇಕು ನೀನು. ಹಾಗೆ ಇವ್ರು 9 ಆಳು, ಇವ್ರಿಗೆ ಏನ್ ತೀರ್ಮಾನ ಆದ್ರು ಆ ತೀರ್ಮಾನ ಹಾಕಿ ನಾನು ಮುಗಿಸ್ಕೊಡ್ತೀನಿ ಅಂತ ಅವ್ರಿಗೆಲ್ಲ ಹೇಳಿ ಮಾಡಿ ಇವನ್ನ ನಗೀರ್ ಗೋಪಾಲ್ನ ಒಂದಾಗ ಕೇಳಿಸಿದೆ. ಆಯ್ತಾ, ನೋಡಿ ಅವರು ಪೇರಾಳಿಗಳ ಅವರು ಸ್ವಂತ ಬಂಧಗಳಿದೆ, ನೋಡಿ ಇಲ್ಲ ನೋಡ್ಲಿ ಬಿಡು, ಅವ್ರ ಮನೆ ಅವ್ರತ ಅದೆಲ್ಲ ತೋರ್ಸಿಲ್ ಬಿಡು, ವಿಡಿಯೋಲಿ ತೋರ್ಸಿಲ್ ಬಿಡ, ಅದೆಲ್ಲ ತೋರ್ಸಿಲ್ಲ ಅದಕ್ಕೇನ ವೀರಪ್ಪನ್ ಫೋಟೋ ಎಲ್ಲ ಐತೆ ನಿಮ್ಮ ಹತ್ರ? ಅದೇ ತೋರ್ಸಿಲ್ ಬಿಡು, ಅದೆಲ್ಲ ನೋಡ್ಲಿ ಆಗ್ತಾ ಗೊತ್ತಾಗೋದು ಕರ್ನಾಟಕದಲ್ಲಿ. ನಾ ಬೇಡ ಇವ ಬಲ್ಲ, ಇವ ಈಗ ಹೇಳದೆ ಅವ್ರ ಸ್ಟೋರಿ, ಅವ್ರ ಸ್ಟೋರಿ ತೋರ್ಸದ್ ನೋಡು. ಇವನು ಇಷ್ಟು ಮಟ್ಟಿಗೆ ಮಾಡಿ ಆಗ ತಂದು ಆಳು ತಂದು ಬಿಟ್ಟು ಮೇಲೆ ಆಗ ಮಾತುಕತೆ ಎಲ್ಲ ಹಾಡಿ, ಆಗ ಏನ್ ಕೊಟ್ರೋ ಏನೋ ಕಣಿಯಪ್ಪ ನಮ್ಗೆ ಗೊತ್ತಿಲ್ಲ. ಆಗ ಇವ್ರನ್ನ ಕರ್ಕೊಂಡು ರೋಡ್ ತಪ್ಪ ಕರ್ಕೊಂಡು ಹೋಗಾರೆ, ರೋಡ್ ತಪ್ಪ ಕರ್ಕೊಂಡು ಹೋಗಿ ಇವ್ರನ್ನ ಕೇಳಿಸಿ ಇವ್ರನ್ನ ಎಲ್ಲಿ ಬಿಡ್ಬಡಿ. ಆಗ ಅವರು ಎಸ್ ಎಂ ಕೃಷ್ಣ ಅಯ್ಯ ಅವ್ರು ಇದ್ದರು, ಎಸ್ ಎಂ ಕೃಷ್ಣ ಅಂತಾರೆ ನೋಡಿ, ಅವರು ಆ ಪದವಿಲಿ ಇದ್ದರು. ಆಗ ಏರ್ ತಪ್ಪ ಬೇಡಪ್ಪ, ಅವ್ರ ತಪ್ಪ ಎಸ್ ಎಂ ಕೃಷ್ಣನ್ ತಪ್ಪ ತಕೊಂಡೋಗಿ ನೇರ ಬಿಡು, ಪೊಲೀಸ್ ಕೈತಿ ಇವ್ರು ಏರು ಕೊಡ್ಬೇಡ 9 ಜನವೇ ಹಾಗಂತೆಲ್ಲ ಹೇಳಿ, ಆಗ ಈರಪ್ಪನಿಗೆ ಹೇಳಿ ಅವ್ರಿಗೆ ಹೆಲಿಕಾಪ್ಟರ್ ಮಾಡಿ ಮಡ್ರಾಸಿಗೆ ಕರ್ಕೊಂಡು ಹೋಗಿ, ಆಗ ಹೆಲಿಕಾಪ್ಟರ್ಗೆ ಹೋಗಿ ಅವ್ರನ್ನ ತಕೊಂಡೋಗಿ ಅವ್ರ ಜನ ಜಾತಿ ಸೇರಿಸು.